ಗ್ಯಾರೇಜ್ ಮತ್ತು ತಂತ್ರಜ್ಞಾನ ಸಮಾವೇಶ ಭಾಳ ಯಶಸ್ವಿಯಾಗಿ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೆದಿದೆ. ಮತ್ತು ಎಷ್ಟು ಜನ ಭಾಗವಹಿಸಿದ್ರು, ಎಷ್ಟು ಕಂಪನಿಗಳು ಕೂಡ 100ಕ್ಕೂ ಮೇಲ್ಪಟ್ಟ ಕಂಪ್ನಿಗಳು ಭಾಗವಹಿಸಿದ್ರು. ಮತ್ತು ಜನ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ನಾವು ಅಂದ್ಕೊಂಡಿದ್ದೇ ಒಂದು ಇಲ್ಲ, ಬಂದಿದೆ ಒಂದು ಕಡಿಮೆ ಅಂದರೆ ಒಂದು 25,000ದಿಂದ 30,000 ಜನ ಸೇರಿದ್ರು. ತುಂಬ ಅದ್ದೂರಿಯಾಗಿ ಅವರೆಲ್ಲರೂ ಹೇಳ್ತಾಯಿದ್ರು, ಈ ಥರ ಫಂಕ್ಷನ್ನು ಅವರು 50 ವರ್ಷ 60 ವರ್ಷ ಸರ್ವಿಸಲ್ಲಿ ಇಷ್ಟು ಕ್ರೌಡ್ ಇರೋ ಸ್ಟಾಲು ನೋಡಿಲ್ಲ, ಇಷ್ಟು ಕ್ರೌಡ್ ಇರೋ ಫಂಕ್ಷನ್ನು ನೋಡಿಲ್ಲ ಅಂತ ತುಂಬ ಜನ ಎಲ್ಲರೂ ಮೆಚ್ಚುಗೆ ಮಾಡಿಬಿಟ್ಟು ನಮ್ಮ ಒಗ್ಗಟ್ಟು ಅನ್ನೋದು ಏನಿದೆ, ಮೆಕ್ಯಾನಿಕಲ್ ಒಗ್ಗಟ್ಟು ಅನ್ನೋದು ಏನಿದೆ ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ತಂಗೆ. ಸರ್, ಇವತ್ತು ಸರ್ಕಾರಕ್ಕೆ ಇವತ್ತು ಭಾಳಷ್ಟು ಕೂಡ ಕಾರ್ಮಿಕ ವಲಯ ತಮ್ಮ ಬೇಡಿಕೆಯಿಂದ ತಮ್ಮ ಆಶ್ವಾಸನೆ ಯಾವುದೇ ತಯಾರಾದರೆ ಅಂದರೆ ಮ್ಯಾನುಫ್ಯಾಕ್ಚರ್ ಯಾವುದೇ ಒಂದು ಗಾಡಿ ಆದರೆ ನೆಕ್ಸ್ಟು ನಮಗೆ ಅಲ್ಲಿ ಅಂದರೆ ಅಕ್ಕಪಕ್ಕ ಇರೋ ಮೆಕ್ಯಾನಿಕ್ಗಳು ಯಾರಿದ್ದಾರೆ ಅವ್ರಿಗೆ ಫಸ್ಟು ಟ್ರೈನಿಂಗ್ನ ಕೊಟ್ಟು ಆಮೇಲೆ ಗಾಡಿನ ಆಚೆ ಬಿಡಬೇಕು. ಇಲ್ಲಾಂದರೆ ಅದು ಏನಾಗ್ತಾಯಿದೆ ಅಂದರೆ ಗಾಡಿ ರೆಡಿ ಮಾಡಿ ಆಚೆ ಕಳಿಸಿರ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡಿ. ಅದರಿಂದ ಸುಮಾರು ಜನ ಪಬ್ಲಿಕ್ಗಳು ತೊಂದರೆಗೆ ಒಳಪಡ್ತಾರೆ. ಏನಂತಂದರೆ 2 ದಿನ ಓಡ್ತದೆ, 3 ದಿನ ನಿಂತ್ಕೊಳ್ತದೆ. ಅದಕ್ಕೆ ಅವ್ರು ಸರಿಯಾಗಿ ಸರ್ವಿಸ್ ಕೊಡೋಕ್ಕಾಗಲ್ಲ. ಅಂದರೆ ಸುಮಾರು ಹೇಳ್ತೀವಿ, ಫಸ್ಟು ನಮ್ಮ ಮೆಕ್ಯಾನಿಕ್ಗಳು ಕೊಟ್ಬಿಟ್ಟು ಆಮೇಲೆ ಬೇಕಂದರೆ ಅವ್ರು ಗಾಡಿನ ಯಾವ ಗಾಡಿ ಬೇರೆ ಲಾಂಚ್ ಮಾಡಿದ್ರೆ ಅದೆಲ್ಲಿ ನಿಂತಿದ್ರು ನಾವು ರೆಡಿ ಮಾಡ್ಕೊಡ್ಬೋದು. ನಮ್ಗೆ ಟ್ರೈನಿಂಗೇ ಕೊಟ್ಟಿಲ್ಲ ಅಂದರೆ ಅದು ಅವರು ಗಾಡಿ ಬರ್ತದೆ. ಇವಾಗ ಎಷ್ಟೊಂದು EV ಗಾಡಿಗಳೆಲ್ಲ ಬರ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾಗೆ ಅಲ್ಲ ಅವ್ರಿಗೆ ಗೊತ್ತಾಗುತ್ತೆ ಏನೇನು ಹಾಕಿದ್ದೀವಿ ಅಂತ. ಅವರೇ ಟ್ರೈನಿಂಗ್ ಕೊಡಬೇಕು. ನಮ್ಗೆ ಫಸ್ಟು ಅವರೇ ಟ್ರೈನಿಂಗ್ ಕೊಡಬೇಕು, ಆಮೇಲೆ ಗಾಡಿ ಲಾಂಚ್ ಹೊಸ ಲಾಂಚ್ ನಂದಲ್ಲ ಅಸೋಸಿಯೇಷನ್ ಇಡೀ ಇಂಡಿಯಾದಲ್ಲಿ ಇವಾಗ ತೋರಿಸಿದ್ರೆ ಎಲ್ಲ ಮೂಲೆಯಲ್ಲಿ ನಾನು ಹೇಳಿದೆಲ್ಲ, ಡೆಲ್ಲಿ, ಬಾಂಬೆ, ಕಲ್ಕತ್ತಾ ಇರ್ಬೋದು, ವೆಸ್ಟ್ ಬೆಂಗಾಲು ಅಪ್ ಟು ಅಂಡಮಾನಿಂದನೂ ಇವತ್ತು ಒರಿಸ್ಸಾ, ಅಂಡಮಾನಿಂದನೂ ಇವತ್ತು ಬಂದಿದ್ದು. ಅವರೆಲ್ಲ ಯಾರು ಅಂದರೆ ಮೆಂಬರ್ ಅಲ್ಲ, ಬರೀ ಯೂನಿಯನ್ ಲೀಡರ್ಸ್ ಬಂದಿದ್ದು. ಅಷ್ಟು ಯೂನಿಯನ್ ಲೀಡರ್ಸ್ಗಳು ಇದ್ದಾರೆ. ಅವರೆಲ್ಲ ಸೇರಿಸಿದ್ರು, ಒಂದು ಅಂಡರ್ ಒಂದು ಗ್ರೂಪಲ್ಲಿ ಇಟ್ಟಿದ್ದೀವಿ. EV ಅಂದರೆ ಒಂದೇ, EVಯಲ್ಲಿ 85 ಪಾರ್ಟ್ಸ್ ಬರ್ತದೆ. ಅದೇ ಪೆಟ್ರೋಲ್ ಗಾಡಿಯಲ್ಲಿ 850 ಪಾರ್ಟ್ಸ್ ಬರ್ತದೆ. ಆಯಿತಾ? ಅದನ್ನು ರೆಡಿ ಮಾಡೋಕ್ಕೆ ಎಷ್ಟು ಜನ ಬೇಕಾಗ್ತದೆ, EVನ ರೆಡಿ ಮಾಡೋಕ್ಕೆ ಎಷ್ಟು ಜನ ಬೇಕಾಗ್ತದೆ, ಜನಕ್ಕೆ ಒಂದು ಕೆಲಸ ಸಿಗ್ತದೆ. ಇದರಲ್ಲಿ ಎಷ್ಟು ಜನ ಕೆಲಸ ಆಗ್ತದೆ, ನಿಂತ್ಕೊತಾರೆ, ರಿಕ್ಷೆ ಬಡ್ತಾರೆ, ರಾಬರಿ ಮಾಡ್ತಾರೆ, ಏನೋ ಒಂಥರ ಎಲ್ಲ ಒಂಥರದ್ದು ಹೊರಟೋಗ್ತಾರಲ್ಲ, ನಿರುದ್ಯೋಗಿಗಳನ್ನ ಇವರೇ ಸೃಷ್ಟಿ ಮಾಡ್ದಂಗೆ ಆಗ್ತಾಯಿದೆ. ಅವರಿಗೆ ಸಾಮಾನು ಚೆನ್ನಾಯಿತು, ಅವರು ನಾವು ತುಂಬ ಖುಷಿಯಾದರು. ಇಷ್ಟು ದೊಡ್ಡ ಫಂಕ್ಷನ್ನ ಈ ಅದ್ದೂರಿಯಾಗಿ ಮಾಡಿದ್ರಲ್ಲ ನೀವು, ಅವ್ರಿಗೂ ಸ್ಪೇಸ್ಗಳೆಲ್ಲ ತುಂಬ ನೋಡು, ಅಂದರೆ ಗಾಡಿ ಓಡಿ ಈ ಥರ ಸ್ಪೇಸ್ ಸಿಗ್ತಾರ ಅಂತ ಅವ್ರು ನೋಡ್ಕೊಂಡೋದು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಳ್ಳೆ ಅಭಿಪ್ರಾಯ ಪಟ್ಟಿದ್ದಾರೆ. ಜೊತೆಗೆ ಸೇರಿ ಟ್ರೈನಿಂಗ್ ಆಗಿರ್ಬೋದು, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವುದೇ ಗಾಡಿ ಬರೋದು ಅದನ್ನು ಫೇಸ್ ಮಾಡೋಣ. ಆಯಿತಾ? ನಮ್ಮದೇನಿದೆ ಒಂದು ಕೆಲಸನ ನಾವು ನೀಟಾಗಿ ಮಾಡ್ಕೊಳ್ಳೋಣ, ನೀಟಾಗಿ ಮಾಡೋಣ. ನಮಗೂ ಕಸ್ಟಮರ್ ಕಡೆಯಿಂದ ಅದೇ ಥರ ರೆಸ್ಪಾನ್ಸ್ ಬರೋಣ. ನಾವು ಯಾವ ಥರ ಮಾಡ್ತೀವಿ ನಮ್ಗೆ ಅದೇ ಥರ ಮೆಕ್ಯಾನಿಕ್ಗಳಲ್ಲಿ EV ಇದೆ ಇರ್ಬೋದು, ಯಾವ ಹೊಸ ತಂತ್ರಜ್ಞಾನಗಳು ಬರ್ತದೆ. ನೆಕ್ಸ್ಟು ಯಾವುದೇ ಹೈಡ್ರೋ ಬರ್ಬೋದು, ಯಾವುದೇ ಗಾಡಿ ಬಂದ್ರೂ ಒಂದು ಅಸೋಸಿಯೇಷನ್ ಇದೆ, ಅಲ್ಲಿಂದ ಒಂದು ಟ್ರೈನಿಂಗ್ ಅನ್ನೋದು ನಿಮಗೆ ನೀಟಾಗಿರ್ತದೆ. ಸರ್, ನಿಮ್ಮ ಹೆಸರು ಏನಾಗಿದ್ದೀರಾ ಸರ್? ಇಲ್ಲಿ ಸ್ಟೇಟ್ ಫೌಂಡರ್ ಸೆಕ್ರೆಟರಿ ಅಧ್ಯಕ್ಷ ಮಾತಾಡೋದು. ನಾವು ಇವತ್ತು ಮಾರ್ನಿಂಗ್ ಬೆಳಗಾವಿಯಿಂದ ನಿನ್ನೆ ಬಂದಿದ್ದು. ಮಾರ್ನಿಂಗ್ KTWD ಕಾರ್ಯಕ್ರಮ ಇದೆ. ಇವತ್ತು ಸಂಘಟನೆದ ಮೆಕ್ಯಾನಿಕಲ್ ಆಲ್ ಕರ್ನಾಟಕ ಸಂಘಟನೆದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಬಂದಿದ್ದೆವು. ಭಾಳ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಭಾಸ್ಕರ್ ಸರ್ ಆಗಲಿ, ಪ್ರಸನ್ನ ಕುಮಾರ್ ಗೌಡ್ರಾಗಲಿ, ತಮ್ಮ KTWD ಅವರು ಭಾಳ ಚೆನ್ನಾಗಿ ನಮಗೆಲ್ಲ ಸೌಲಭ್ಯವನ್ನು ಮಾಡಿಕೊಟ್ಟಿದ್ರು. ಊಟದ ವ್ಯವಸ್ಥೆ ಆಗಲಿ, ನಾಷ್ಟದ ವ್ಯವಸ್ಥೆ ಆಗಲಿ, ನಾವು ಬಂದ ತಕ್ಷಣ ನಮಗೆ ಬಸ್ಸಲ್ಲಿ ಬಂದು ನಮಗೆ ಫ್ರೆಶ್ ಆಗೋದ್ರ ಸೌಲಭ್ಯವನ್ನು ಇದು ಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾವು ಬೆಳಗಾವಿ ಮೆಕ್ಯಾನಿಕ್ ಅಸೋಸಿಯೇಷನಿಂದ ಅವರು ನಾವು ಭಾಳ ತುಂಬ ಮನಪೂರ್ವಕ ಆಭಾರ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ನಮಸ್ಕಾರ. ನಾವು ಬೆಳಗಾವಿಯಲ್ಲಿ ಮಾಡಬೇಕಂತ ನಾವು ನಮ್ಮ ಮೆಂಬರ್ಸ್ ಆಗಲಿ, ನಮ್ಮ ರಿವರ್ಸ್ ಆಗಲಿ ಎಲ್ಲ ನಾವು ಜನ ಕೂಡಿ ನಾವು ಸೇರಿ ಮೀಟಿಂಗ್ ತೊಗೊಂಡು ನಾವು ಬೆಳಗಾವಿಯಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ನಾವು ಮಾಡಬೇಕಂತ ನಾವು ಭಾಳ ವಿಚಾರಿಸ್ತಿದ್ದೇವೆ. ವಿಚಾರ ಮಾಡಿ ನಾವು ಬೆಳಗಾವಿಯಲ್ಲಿ ಇದೇ ಥರ ಒಂದು ಇಷ್ಟು ದೊಡ್ಡದೇನಲ್ಲ, ಚಿಕ್ಕದಂತೂ ನಾವು ಬೆಳಗಾವಿಯಲ್ಲಿ ಮಾಡ್ಬೋದು, ಮಾಡ್ತೀವಿ. ಅದೇ ನಮಸ್ಕಾರ. ಉಗ್ಗಿಗೆ ತರಬೇಕಾದ್ರೆ ಈ ಥರ ನಾವು KTW ಎಲ್ಲ ಕರ್ನಾಟಕ ಟೀಮ್ನ ಕರ್ಕೊಂಡು ಯಾರು ವೇದಿಕೆ ಮಾಡ್ತಿದ್ದಾರೆ, ನಾವು ಆ ಥರನ ನಾವು ಮಾಡಬೇಕಂತ ನಾವು ವಿಚಾರಿಸ್ತೀವಿ. ಎಲ್ಲ ಟೂಲ್ಸ್ದವರಿಗೆ, ಎಲ್ಲ ಸ್ಟಾಲ್ದವರಿಗೆ, ಸ್ಪೇರ್ಸ್ದವರಿಗೆ ಈ ಥರ ಎಲ್ಲ ಮಾಡಿ ನಾವು ಸೌಲಭ್ಯ, ನಾವು ಮೆಕ್ಯಾನಿಕಲ್ ಸೌಲಭ್ಯ ಕೊಡ್ತೇವೆ. ನಾವು ಈಗ ಸಮಾವೇಶ ಮಾಡೋಕ್ಕೆ ರೆಡಿ ಇದೆ.
ಸಿಟಿಯಲ್ಲಿ 750 ಜನ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ನಮ್ಮ ಬೆಳಗಾವಿ ಯೂನಿಯನ್ದಲ್ಲಿ 450 ಜನ ನಮ್ಮ ರಿಜಿಸ್ಟರ್ದಲ್ಲಿದ್ದಾರೆ. ಆ ರಿಜಿಸ್ಟರ್ ನಾವು ಏನು ಅವ್ರಿಗೆ ಸೌಲಭ್ಯ ಮಾಡ್ತೇವೆ ಅಂದ್ರೆ ನಮ್ಮ ಮೆಕ್ಯಾನಿಕಲ್ಗೆ ಅವ್ರಿಗೆ ಏನು ಪ್ರಾಬ್ಲಮ್ ಆಯ್ತು, ಗ್ಯಾರೇಜ್ ಅದು ಲಾಸ್ ಅಂತ ನಮ್ಮ ಯೂನಿಯನ್ ನಾವು ಹೆಲ್ಪ್ ಮಾಡ್ತಾಯಿದೆ ಅವರಿಗೆ. ಮತ್ತೇನೋ ಅವರಿಗೆ ಬ್ಲಡ್ದಾಗಲಿ ಹಾಸ್ಪಿಟಲ್ದಾಗಲಿ ಏನೂ ಪ್ರಾಬ್ಲಮ್ ಆಯ್ತು ನಾವು ಯೂನಿಯನ್ದಿಂದ ನಾವೆಲ್ಲ ಮೆಂಬರ್ಸ್ ಕೂಡಿ ಅವರಿಗೆ ಹೆಲ್ಪ್ ಮಾಡ್ತೇವೆ ನಾವು.